ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಖಾ ಗೌಡ. ಬನ್ನಿ ಗೈಸ್, ಇವತ್ತು ನಾನೊಂದು ಚಿಕನ್ ರೆಸಿಪಿ ಮಾಡಿ ತೋರಿಸ್ತೀನಿ. ಇದು ನನ್ನ ಫಸ್ಟ್ ಕುಕಿಂಗ್ ವ್ಲಾಗ್. ದಯವಿಟ್ಟು ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಕಿಚನಿಗೆ ಹೋಗೋಣ. ಗೈಸ್, ಚಿಕನ್ ಮಾಡೋದಕ್ಕೆ ಯಾವ್ಯಾವೆಲ್ಲ ಐಟಮ್ಗಳು ಬೇಕು ಅದನ್ನ ನಾನು ನಿಮಗೆ ಸಾಮಗ್ರಿಗಳನ್ನ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಸೋಂಪು ಕಾಳು ಸ್ವಲ್ಪ ತಗೊಂಡಿದ್ದೀನಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಹಾಗೆ ಸ್ವಲ್ಪ ತೆಂಗಿನ ತುರಿ, ಅದ್ರ ಜೊತೆಗೆ ಉರಿಗಡಲೆ ಸ್ವಲ್ಪ, ಅದ್ರ ಜೊತೆಗೆ ಗಸಗಸೆ ಇದ್ರೆ ಗಸಗಸೆ ಹಾಕಿ ಗೈಸ್. ನಮ್ಮ ಮನೇಲಿ ಖಾಲಿಯಾಗಿದೆ, ಹಾಗಾಗಿ ನಾನು ಅದನ್ನ ಯೂಸ್ ಮಾಡ್ತಿಲ್ಲ. ಹಾಗೆ 1 kg ಚಿಕನ್ ತಗೊಂಡಿದ್ದೀನಿ, ಮತ್ತೆ ಒಂದು ಹಳ್ಳಿ ಚಿಕನ್ ಮಸಾಲಾ ಪೌಡರ್ ತಗೊಂಡಿದ್ದೀನಿ. ಬನ್ನಿ, ನಾನಿವಾಗ ಗ್ಯಾಸ್ ಆನ್ ಮಾಡ್ತಿದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ. ಇದರಲ್ಲಿ ತಗೊಂಡಿರೋ ಎಣ್ಣೆನಲ್ಲಿ ಒಂದು 50 ml ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಗೈಸ್. ಆ ಕಾದಿರೋ ಎಣ್ಣೆಗೆನೆ ನಾವಿಲ್ಲೆಲ್ಲ ಇಟ್ಕೊಂಡಿದ್ದೀವಲ್ಲ, ಈರುಳ್ಳಿ ಸ್ವಲ್ಪ ಡಿವೈಡ್ ಮಾಡಿ ಇಟ್ಟಿದ್ದೀನಿ ಒಗ್ಗರಣೆಗೆ ಅಂತ. ಫಸ್ಟಿಗೆ ಚಕ್ಕೆ ಹಾಕ್ತಾ ಇದ್ದೀನಿ. ಈ ಎಲ್ಲ ಮಸಾಲಾ ಪದಾರ್ಥಗಳನ್ನು ನಾನು 1 by 1 ಹಾಕೋತಾ ಹೋಗ್ತೀನಿ. ಸೋಂಪು, ಬೆಳ್ಳುಳ್ಳಿ, ಶುಂಠಿ ಹೇಳೋದನ್ನ ಮಿಸ್ ಮಾಡಿದ್ದೆ ಗೈಸ್. ಹಸಿ ಶುಂಠಿನ ಹಾಕ್ತಾ ಇದ್ದೀನಿ ಸ್ವಲ್ಪ. ಇದು ತುಂಬಾ ಇಂಪಾರ್ಟೆಂಟು. ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಈರುಳ್ಳಿ, ಇದಿಷ್ಟು ಮೇಜರ್ ಇಂಗ್ರೀಡಿಯೆಂಟ್ಸ್. ಹಾಗೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಇದಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಕಂದುಕೊಳ್ಳುತ್ತೆ, ಬ್ರೌನ್ ಕಲರಿಗೆ ಬರಬೇಕು. ಅಲ್ಲಿವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ನೀಟಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಗೈಸ್. ಅದೆಲ್ಲ ಫ್ರೈ ಆಗೋವರೆಗೂ ಇದು ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಬಿಡುತ್ತೆ. ಆಯಿಲ್ ಸ್ವಲ್ಪ ಕಡಿಮೆ ಹಾಕಿರ್ತೀನಿ.